ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಏನಪ್ಪ ಮ್ಯಾಟ್ರು ಅಂದರೆ, ನಿನ್ನೆಯಿಂದ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಡ್ರೆಸ್ಸಿಂಗ್ ರೂಮ್ ಹತ್ರ ಟೀಮ್ಮೇಟ್ಸ್ ಜೊತೆ ಒಂದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ರೂಮಲ್ಲಿ ಯಾರೋ ವಿಡಿಯೋ ಮಾಡಿಕೊಂಡು ಅದರಲ್ಲಿ ಚೋಕ್ಲಿ ಅಂತ ಕರೆದಿರೋ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋನ ಈಗ ಹಾಕ್ತೀನಿ, ಒಂದ್ಸಲಿ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಫೇಕ್ ವಿಡಿಯೋ. ಇದರಲ್ಲಿ ಚೋಕ್ಲಿ ಅನ್ನೋ ಪದ ಇಲ್ಲವೇ ಇಲ್ಲ. ಒರಿಜಿನಲ್ ವಿಡಿಯೋ ಯಾವ ಥರ ಇದೆ ಅಂತ ಇವಾಗ ಹಾಕ್ತೀನಿ, ಅದನ್ನು ಒಂದ್ಸಲಿ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಒರಿಜಿನಲ್ ವಿಡಿಯೋ ಯಾವ ಥರ ಇದೆ ಅಂತ. ಸೇಮ್ ಆ್ಯಸ್ ಇಟ್ ಈಸ್, ಸೇಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಇದೆ ಇದರಲ್ಲೂ. ಅವ್ರೇನೇನೋ ಮಾತಾಡ್ತಾ ಇದ್ರಲ್ಲ, ನಾಯ್ಸ್ ಅದೇ ಇದೆ. ಆದರೆ ಚೋಕ್ಲಿ ಅನ್ನೋ ಪದ ಈ ವಿಡಿಯೋದಲ್ಲಿ ಇಲ್ಲ. ಯಾರೋ ಕೊಹ್ಲಿ ಕಂಡ್ರೆ ಆಗದೆ ಇರೋರು ಅಂದರೆ ಇರ್ತಾರಲ್ಲ ಕೊಹ್ಲಿ ಏಟರ್ಗಳು, ಅವ್ರನ್ನ ಯಾವಾಗಲೂ ಸೆಲ್ಫಿಶ್ ಅಂತ ಕರೆಯೋರು, ಚೋಕ್ಲಿ ಅಂತ ಕರೆಯೋರು, ಈ ಥರ ಕರೆಯೋರು ಆಗದೆ ಇರೋರು ಆ ಕ್ಲಿಪ್ಪನ್ನು ಆ್ಯಡ್ ಮಾಡಿ ವೈರಲ್ ಮಾಡಿರೋಂಥ ವಿಡಿಯೋ, ಡೆಲಿಬ್ರೇಟ್ಲಿ ಮಾಡಿರೋವಂಥ ವಿಡಿಯೋ ಇದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವೈರಲ್ ಮಾಡಿದವ್ರಿಗೆ ಗೊತ್ತಾಗಬೇಕು. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲದೇ ಎಲ್ಲರೂ ವೈರಲ್ ಮಾಡ್ತಾ ಇದ್ದಾರಲ್ಲ ಇದನ್ನ. ಏನು ಹೇಳಬೇಕು ಇದಕ್ಕೆ. 15 ವರ್ಷದಿಂದ ಇಂಡಿಯಾಗೆ ಕಾಂಟ್ರಿಬ್ಯೂಷನ್ ಮಾಡಿರೋಂಥ ಪ್ಲೇಯರ್ನ ಈ ರೇಂಜಿಗೆ ಏಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಖಂಡಿತ ನಮ್ಮ ದೇಶದವ್ರು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ದೇಶಕ್ಕೋಸ್ಕರ ಆಡ್ತಿರೋರು ಸ್ವಾಮಿ, ಯಾಕೆ ಈ ರೇಂಜಿಗೆ ಸಿಟ್ಟು ಅವ್ರ ಮೇಲೆ? ನೋಡಿ, ನಾನು ಒಬ್ಬ ವಿರಾಟ್ ಕೊಹ್ಲಿ ಫ್ಯಾನು, ಹಂಗಂತ ನಾನು ಬೇರೆ ಪ್ಲೇಯರ್ಸ್ನ ಏಟ್ ಮಾಡೋಕ್ಕಾಗಲ್ಲ. MS ಧೋನಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಈ ಥರ ಎಷ್ಟೋ ಜನ ಇಂಡಿಯಾಗೆ ಆಡಿದ್ದಾರೆ. ಅವ್ರು ಯಾರನ್ನೂ ಏಟ್ ಮಾಡೋದಕ್ಕೆ ನಮಗೆ ಅವಕಾಶನೇ ಇಲ್ಲ. ಅವರೆಲ್ಲ ಮಾಡಿರೋ ಸಾಧನೆ ಮುಂದೆ ನಮ್ಮದೆಲ್ಲ ಏನೂ ಅಲ್ಲ. ಅಂಥವ್ರನ್ನ ನಾವು ಹೆಂಗೆ ಏಟ್ ಮಾಡೋಕ್ಕೆ ಸಾಧ್ಯ? ಅವ್ರನ್ನ ಏಟ್ ಮಾಡೋ ಅಧಿಕಾರನೂ ನಮಗಿಲ್ಲ. MS ಧೋನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ರೋಹಿತ್ ಶರ್ಮಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, KL ರಾಹುಲ್ ಅಂದರೆ ಭಾರಿ ಇಷ್ಟ. ಆದರೆ ನಾನು ವಿರಾಟ್ ಕೊಹ್ಲಿ ಫ್ಯಾನು. ಇದೇ ಥರ MS ಧೋನಿ ಫ್ಯಾನ್ಸು, ರೋಹಿತ್ ಶರ್ಮಾ ಫ್ಯಾನ್ಸು, ಎಲ್ಲರೂ ಇಷ್ಟಪಡಿ ಏಟ್ ಮಾಡೋದು ಯಾಕೆ? ನೀವು ರೋಹಿತ್ ಶರ್ಮಾ ಫ್ಯಾನ್ಸೇ ಆಗಿ ಅಥವಾ MS ಧೋನಿ ಫ್ಯಾನ್ಸೇ ಆಗಿ ಇನ್ನೊಬ್ಬರನ್ನ ಏಟ್ ಮಾಡೋದ್ರಿಂದ ಏನು ಸಿಗುತ್ತೆ? ಪ್ರೀತಿ ಕೊಟ್ಟರೆ ಪ್ರೀತಿನೇ ಅಲ್ವಾ ಸಿಗೋದು? ಇಷ್ಟು ಹೇಳ್ತಾ ವಿಡಿಯೋ